ಆ ಆಳ್ ಮನುಷ್ಯನ್ ನೋಡಿನಿ ನನ್ನ ಮನ್ಸೇ ಯಾಕೋ ಸರಿ ಇಲ್ಲ. ನೋಡಾಕೆಲ್ಲ ಮಸ್ತ್ ಅದಾನ, ಆದ್ರ ಅವನಿಗೆ ನಾ ಇಷ್ಟ ಆಗ್ತೀನೋ ಇಲ್ಲ ಯಾರಿಗ್ ಗೊತ್ತು. ಏನೋ ಒಟ್ಟ ಬುತ್ತಿ ಕೊಡು ಹೋಗಿ ನೆಪದಾಗ ಮಾತಾಡ್ಸ್ಬೇಕ. ಅಯ್ಯೋ, ಅವನ ಹೆಸರು ಏನಂಬುದು ಕೇಳೇ ಇಲ್ಲ. ಯಾರದ್ರಿ? ಬರ್ರಿ ಹೊರಗೆ. ಇಲ್ಲ, ನಿಮ್ ಜೊತೆ ಮಾತಾಡದೈತ್, ಬರ್ರಿ ಹೊರಗೆ. ಮತ್ರಿ ಎಲ್ಲಾ ಪದಸರಿ ಅನಸ್ತಲ್ರಿ? ಅದು ಪತ್ರಾಸದ ಆಗ್ತೈತ್ರಿ ಶೆಡ್, ಅದಕ್ಕ ಇದೊಂದ್ ಸ್ವಲ್ಪ ಚಲೋ ಐತಲ್ಲ, ಅದಕ್ಕ ನೀವು ಆರಾಮ್ ಇರ್ಬೇಕ್ರಿ. ಮತ್ತ ನಿಮ್ ಸಂಬಂಧ ನಾನು ನಾಷ್ಟ ಮಾಡ್ಕೊಂಡ್ ಬಂದಿನಿ. ಗೌಡ್ತಿಯವ್ರ ಎಲ್ಲಾ ಇಲ್ಲೇ ಸಜ್ಜತ್ರಿ, ನಾ ಇಲ್ಲೇ ಮಾಡ್ಕೊಂತಿದ್ದೀನ್ರಲ್ಲ, ನೀವ್ಯಾಕ್ ತರಾಕ್ ಹೋದ್ರಿ? ಇಲ್ಲಿ ನೋಡು, ನಿನ್ ಹೆಸರು ಕೇಳೋದ್ ಮರ್ತೇನ. ನಿನ್ ಹೆಸರೇನ? ಗೌಡ್ತಿಯವ್ರ ನನ್ನ ಹೆಸರು ಶಂಕರಪ್ಪ. ಓ ಶಂಕ್ರು. ನೋಡ್ ಶಂಕ್ರು, ನಾವು ಎಲ್ಲರಿಗೂ ಒಯ್ದು ಬುತ್ತಿ ಕೊಡಂಗಿಲ್ಲ. ನಮ್ಗೆ ಯಾರು ಇಷ್ಟ ಆಗ್ತಾರಲ್ಲ ಅವ್ರಿಗೆ ಅಷ್ಟೇ ಒಯ್ದು ಕೊಡ್ತೀವಿ. ಗೌಡ್ತಿಯವ್ರ ನೀವೇನ್ ಮಾತಾಡತ್ತೀರಿ, ನನಗೆ ಸ್ವಲ್ಪ ಅರ್ಥನ ಆಗೋತ್ರಿ ನಿಮ್ ಮಾತ. ಶಂಕ್ರು, ಅರ್ಥ ಆಗಕ್ ಏನೈತಿ? ನೀನ್ ಯಾವಾಗ ನೋಡಿನ್ಲ ಅವಾಗಿಂದ ನನ್ ಮನ್ಸೇ ಸರಿ ಇಲ್ಲ. ನನಗ ನೀ ಬಹಳ ಇಷ್ಟ ಆಗಿ, ನೀ ಹೂ ಅಂದ್ರ. ಗೌಡ್ತಿಯವ್ರ ಏನ್ ಮಾಡಾಕ್ತೀರಿ? ಅಲ್ರಿ, ನಾ ನಿಮ್ ಮನ್ಯಾಗ ಜೀತ ಹಾಕತ್ ಬಂದಾವ್. ಕಸ ತೆಗಿ ಅಂದ್ರೆ ಕಸ ತೆಗಿಬೇಕು, ಮೇವ್ ತಗೊಂಬಂದ್ರೆ ಮೇವ್ ತೋರ್ಬೇಕು. ನಾನು ಹೋಗಿ ಬಂದು ನೀವು ನನ್ ಮೇಲೆ ಈ ತರ ನೀವು ಇಷ್ಟ ಪಡೋದು ಸರಿ ಅಲ್ರಿ. ನೋಡ್ ಶಂಕ್ರು, ನಾ ಭಾಳ ದಿನದಿಂದ ಹಸ್ಕೊಂಡದೀನಿ. ಯಾವ ತಪ್ಪು ಯಾವ ಸರಿ ಅಂತ ನಂಗೆ ಅರ್ಥ ಆಗೋಲ್ದ. ಆದ್ರ ನನಗ್ ಬರೀ ಕಾಣ್ಸಾತಿರೋದು ನೀವು ಒಬ್ಬ. ನೋಡು, ನನ್ನ ಮಾತು ಕೇಳ, ನಾ ಹೇಳ್ದಂಗೆ ಕೇಳ. ಹಿಂಗ ಎಲ್ಲ ನಾ ಅನುಕೂಲ ಮಾಡ್ಕೊಡ್ತೀನಿ, ನನ್ನ ಅರ್ಥ ಮಾಡ್ಕೋ. ಗೌಡ್ತಿಯವ್ರ ಏನಂತ ಮಾತಾಡತ್ತೀರಿ? ಅಲ್ರಿ, ನಾನು ಅಣ್ಣ ತಮ್ಮಿ ಮನೆಗೆ ಕಣ್ಣ ಹಾಕವಲ್ರಿ. ಬೇಕಾದ್ರೆ ಸದಾ ಸಹಾಯ ಅಂದ್ರೆ ಸಾಯ್ತೇನ್ರಿ, ಆದ್ರೆ ಇಂಥ ಊಟ ಮಾಡಂಗಿಲ್ರಿ ನಾ. ನೋಡು, ನಿನ್ಗೂ ಎಲ್ಲಾ ರೀತಿಯಿಂದನೂ ಹೇಳಿ ನೋಡ್ದೆ, ಆದ್ರೆ ನೀ ಅರ್ಥನೇ ಮಾಡ್ಕೊಳ್ಳೋಲ್ಲಿ. ನೋಡು, ನಾ ಎಷ್ಟು ಹೇಳಿದ್ರು ನೀನ್ ತಿಳ್ಕೊಳ್ಳೋ ಅಲ್ಲಿ. ಒಂದೇ ಒಂದ್ಸತಿ ನೀ ತಿಳ್ಕೊ, ನಾನು ಅರ್ಥ ಮಾಡ್ಕೊ, ಎಲ್ಲ ಸರಿ ಹೋಗ್ತೈತಿ. ಬಾ, ನಾ ಊಟಕ್ಕೆ ಕಟ್ಕೊಂಡ್ ಬಂದೀನಿ, ಚಂದಾಗಿ ಊಟ ಮಾಡಿಸ್ತೀನಿ. ಬಾ ಬರ್ರಿ ಗೌಡ್ತಿಯವ್ರ, ಬರೋ ಅಂದ್ರೆ ನಿಮ್ ಕೈ ಆಟ ಬಂದ್ ಮಾಡ್ಕೊಂಡ್ರೇನ? ಅಲ್ರಿ, ನೀವ್ ಹೇಳಿದ್ರೆ ಕೇಳಕನ ಹುಚ್ಚಾಡ್ರಿ. ಇಲ್ಲಿ ಇರೋ ಬರ್ತಾರೆ, ದಾಳ ಬರ ಹೋಗ್ತಾನ. ಏನ್ರಿ ಬರೋ ಇವತ್ತು ಬಂದನಿ, ಬರೋತ್ರಲ್ಲ ನೀವೆಲ್ಲ ಹಿಂಗ್ ಮಾಡಾಕತ್ತೀರಿ, ಸರಿ ಅನ್ಕೋತೀರಿ ಯಾಕೋ ನಿಮ್ದು. ಅಂದ್ರ ನೀ ಒಪ್ಕೊಳ್ಳಲ್ಲ ನಂಗಾಯ್ತ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ತಗೋ, ಊಟ ಮಾಡ. ಅಲ್ಲ, ಬರೋದ ಇವತ್ತು ಬಂದನಿ, ಇನ್ನ ಬಂದ ಒಂದಿನ ಆಗಿಲ್ಲ. ಈ ಗೌಡ್ತಿಯವ್ರು ಹಿಂಗ್ಯಾಕ್ ಮಾಡಾಕ್ತಾರ ನೋಡೋಣ. ಮುಟ್ಬಿಟ್ಟರೆ ಮಾತಾಡಿಸ್ತಾರು, ಒಳಗಡೆ ಬಾ ಅಂತಾರು. ಇದನ್ನ ತಗಡ ಮಾಡೋದು ಏನ್ ಬಿಟ್ಟು ಹೋಗುದು. ಆದ್ರೆ ಇವರೆಲ್ಲ ಮಾಡೋದ್ ನೋಡ್ರ, ನಾ ಇಲ್ಲಿ ಒಂದ್ ಸೆಕೆಂಡ್ ನಿಂದಿರಬಾರ್ದು. ಅದೊಂದು ಪರಿಸ್ಥಿತಿ ಭಾಳ ಗಂಭೀರ ಐತಿ. ಮನ್ಯಾಗ ಒಂದ್ ತುತ್ತಿಗೆ ಕುಳಿಗೂ ಪ್ರಿಯ ಇದೀವಿ ನಾವು. ಏನ್ ಮಾಡೋದು? ದೇವ್ರ ಕೊಟ್ಟಂಗ ನಾವು ಮಾಡ್ಕೊಂಡು ಹೋಗೋಬೇಕಲ್ಲ. ಗೌಡ್ತಾರ ಬಾ ಕಳಿಸಿರತ್ತ ಏನೈತ್ರಿ ಕೆಲಸ? ಶೆಟ್ಟಿ, ನಿನ್ನ ಹತ್ರ ಒಂದು ಅರ್ಜೆಂಟ್ ಕೆಲ್ಸ ಐತಿ. ಏನ್ರಿ ನಂತ ಅರ್ಜೆಂಟ್ ಕೆಲಸ ಐತ್ರಿ? ಈ ಕೆಲ್ಸ ನೀ ಮಾಡಬೇಕ. ನಾ ಮಾಡ್ಬೇಕ್ರಿ? ಹೌದ, ನೀ ಕರ್ಕೊಂಡ್ ಬಂದಿಯಲ್ಲ ಜೀತದ ಆಳತ್ತ. ಹ್ಞೂ ರೀ. ಅವನ ಹೆಸರ ಏನದು? ಶಂಕರ್ಯ ರೀ. ಶಂಕ್ರು. ಅವ ನನಗ ಬಹಳ ಇಷ್ಟ ಆಗ್ಯಾನ. ಶಂಕರ್ಯ ಮೇಲೆ ಇಷ್ಟ ಆಗೈತ್ರಿ? ಹೌದು, ಅಟ್ಟ ಗಾಬರಾಗತ್ತಿ. ಗೌಡ್ತಾರ ದೊಡ್ಡ ಮಂತಂದವ್ರ ನೀವು, ಹೋಗಿ ಹೋಗಿ ಒಂದು ಜೀತದ ಕೂಡ ನೀವು. ಶೆಟ್ಟಿ, ಗೌಡನ್ ಹಣೆ ಬರ ನಿನಗ್ ಗೊತ್ತೈತಿ. ನಾ ಎಷ್ಟು ದಿನದಿಂದ ಉಪವಾಸ ಅದೇನ ಅನ್ನೋದು ನನಗ್ ಗೊತ್ತೈತಿ. ನೋಡು, ನೀ ಏನ್ ಮಾಡ್ತಿ ನನ್ಗೆ ಗೊತ್ತಿಲ್ಲ. ನಾನೇ ಹೋಗಿ ಮಾತಾಡ್ಸಕ್ ನೋಡಿದ್ನೆ, ಆದ್ರ ಆ ಶಂಕರ ಅವ ಒಟ್ಟ ಹಚ್ಕೊಳ್ಳೋವಲ್ಲ ನನ್ನ. ಅಲ್ಲ, ನನಗೆ ಏನ್ ಕಮ್ಮಿ ಆಗಿರ್ಬೇಕಂತ ಅವ ಯಾಕೆ ನನ್ ಮಾತಾಡ್ಸ್ಲಿಲ್ಲ? ಗೌಡ್ತಾರ ನೀವು ಅವ್ನ ಬದ ತಿಳ್ಕೊಂಡ್ರಿ, ಯಾಕೆ ತಿಳ್ಕೊರಿ ತನ್ನಕ ನಿಮ್ ಮನ್ಯಾಗ ದುಡ್ಯಾಕ ನಾವು ಅಕಸ್ಮಾತ್ ಇಂತ ಕೆಲಸ ಮಾಡಿದ್ ಗೊತ್ತಾತಂದ್ರ ಗೌಡ್ರಾಗ್ಲಿ ನಾವ್ ಅಲ್ಲಿ ಒದ್ ಹೊರಗೆ ಹಾಕ್ತೇವ್, ಅಂಜಿಕಿರ್ತೈತಿ ಅವಂಗ. ಏಕದಮ್ ಯಾರ ಇಂತ ಮನಸ್ಸು ಮಾಡ್ತಾರನ್ರಿ.
ಹೆಂಗ್ ವಿಚಾರ ಮಾಡತ್ತೀರಿ ನೀವು? ನೋಡ್ ಶೆಟ್ಟಿ, ನೀ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಆದ್ರ ನನಗಂತೂ ಅವ ಭಾಳ ಇಷ್ಟ ಆಗ್ಯಾನ. ಅದು ಎಷ್ಟು ಬೇಕಾದಷ್ಟು ಖರ್ಚಾಗ್ಲಿ, ಏನ್ ಬೇಕಾದಾಗ್ಲಿ, ಆದ್ರ ಅವ ನನಗ್ ಬೇಕ. ಗೌಡ್ತಾರ ನೀವ್ ಹೇಳೋದು ಬರೋಬರ ಐತಿ. ಆದ್ರ ವಿಷಯ ನಾನು ಈಗ ಅವಂಗ ಭಾಳ ತಾಕೀತ್ ಮಾಡೇನಿ. ಹೆಂಗ ತಿಳ್ಕೊರಿ, ನಾ ಎಷ್ಟು ಹೇಳ್ತಾನೋ ಅಷ್ಟು ಕೆಲಸ ಮಾಡ್ಬೇಕು ಅಂತ ಹೇಳೇನಿ. ಅಕಸ್ಮಾತ್ ಈ ಮಾತು ಕೇಳಕ್ ಹೋಗೋಣ, ನಾಳೆ ಅವ ಆಸೆಗೆ ಬಿದ್ದು ಏನಾರ ಮತ್ತೆ ಇಲ್ಲಿ ಆಗಬಾರ್ದ ನಾವು ನಮ್ ವಿಚಾರ. ನೋಡು, ಏನು ಅನಾಹುತನ ಆಗುದಿಲ್ಲ. ಇಲ್ಲಿ ಯಾರಿದಾರ ಹೇಳು? ಹೊರಗಿಂದ ಎಲ್ಲಾರು ಮಾಡಿದ್ರ ಎಲ್ಲರಿಗೂ ಗೊತ್ತಾಕತಿ. ಇದು ಒಳಗಿಂದ ಒಳಗೆ ಐತಿ, ಏನು ಗೊತ್ತಾಗಂಗಿಲ್ಲ. ನೋಡು, ನೀನ್ ನನ್ಗ ಹೆಲ್ಪ್ ಮಾಡಬೇಕು. ನಿನಗ ನನ್ನ ಪರಿಸ್ಥಿತಿ ಎಲ್ಲ ಗೊತ್ತೈತಿ. ನನಗೀಗ ಹೊಟ್ಟೆ ಕಂಟ್ರೋಲ್ ಆಗವಲ್ದ. ಅವ್ನ ಯಾವಾಗ ನೋಡಿನಿ ನನ್ ಮನ್ಸ ಸುದ್ದಿಲ್ಲ. ನನಗ ಊಟಕ್ಕೆ ಕೂತ್ರ ಊಟ ಹೋಗವಲ್ದ. ನೋಡು, ನೀ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ. ನಿನ್ಗೆ ಹೇಳಿಲ್ಲ, ಏನ್ ಎಷ್ಟ್ ಬೇಕಾದಷ್ಟು ಖರ್ಚಾಗ್ಲಿ, ಆದ್ರ ಅವ ನನಗ್ ಬೇಕ. ನಮ್ ಗೌಡ್ತಿ ಶಂಕರ್ಯಾನ್ ಮೈಕಟ್ ನೋಡಿ ಒಟ್ಟ ಮನಸ್ ಹೋತ್ ಬಿಟ್ಟಾಳ. ಶಂಕರ್ಯ ಕಜುರಿ ಜಾರ್ ತುಪ್ಪದಾಗ ಬಿತ್ತ ಏನ್ 24 ತಾಸು ಮಗ ನೆನೇನ ಇರ್ತಾನ. ಈ ಗೌಡ್ತಿ ಇನ್ನು ಗಜಮಾ ಗೌಡ್ತಿನ ಹಾಕಾಳ. ಗಜಮಾ ಗೌಡ್ತಿನ ಆಕಿ. ಶಂಕರ್ಯ ಮಗನ ಲೈಕ್ ಆದ್ದೆ, ನನಗೆ ನೀ ಲೈಕ್ ಆದ್ದಿ ಅಂತೂ ಕೆಲ್ಸಕ್ಕೆ ತಂದಿಟ್ಟಬೇಕು ಮಗನ. ನಿಂದು ಸ್ವಾರ್ಥಕ ಜನ್ಮ. ಬಟ್ ಗೌಡ್ತಾರ ಏನ ಅದು ಗಜ್ಮಾ ಏನೋ ಮಾತಾಡತ್ತಿದಿ? ಹಾಗಲ್ರಿ, ನಮ್ ಗೌಡ್ತಾರ ಒಟ್ಟ ಏನೋ ನಿರ್ಧಾರ ಮಾಡಿ ಚಲೋ ಮಾಡ್ತಾರ ಅನ್ನೋ ವಿಚಾರ ಮಾತಾಡತ್ತೀನ್ರ. ನೋಡು, ನೀ ಏನ್ ಮಾಡ್ತಿ ಗೊತ್ತಿಲ್ಲ. ನೀನ್ ನಿರ್ಧಾರ ಪಟ್ಟನ ಹೇಳ ನನಗ. ಒಟ್ಟ ಅವ್ನ ಶಂಕರ್ಯಾನ್ ಹೂ ಅನ್ಸ್ಬೇಕಿಲ್ರಿ. ಈಗ ನೀ ಗೋಟ್ ನಿಂತಾರ ಹೂ ಅನ್ಸೋ. ಒಟ್ ಸಂಕ್ರಾಂತಿ ಹೋಗ್ಕೊಂಡ್ರಿ ಅವ್ದೇನ್ರಿ ಬರೀ ದುಡ್ಯಾಕ್ ಮುಗಿತಿರ. ಅದು ಒಂದು ₹1,00,000 ಆಸೆ ಐತಿರ ತಾನ ಹೋಗ್ತಾರ ಮಗ. ಏ, ಅವ ಎದಕ್ಕೂ ಬಗ್ಗು ಮನುಷ್ಯ ಅನ್ಸವಲ್ಲ. ಒಂದ್ ಸ್ವಲ್ಪ ಮಾತಾಡಿ ನೀ ಏನ್ ಅಂಬುದ್ ಹೇಳ ನನಗ. ನಾವ್ ಹೂ ಅನ್ನೋಗ್ತೇನ್ರಿ, ಮತ್ ನನಗಟ್ ಏನಾರು ಕೊಡ್ಬೇಕು ನೀವು. ನಿನ್ಗೆಲ್ಲ ಏನ್ ಕಡಿಮೆ ಮಾಡೈತಿ? ನನ್ ಕೆಲ್ಸ ಮಾಡ್ಕೊಡು, ನಿನಗ್ ದುನಿಯಾ ಮಾಡ್ತೈತಿ. ಆಯ್ತಾರಿ, ನೀವ್ ಹೇಳ್ದಂಗ ಮಾಡ್ತೇನ್ರಿ. ಈ ಶಂಕರ ಮನ್ಯಾಗ ನೋಡಿರೇನ್ರಿ? ಅಲ್ಲೇ ಅದಾನ, ಊಟಕ್ ಕೊಟ್ ಬಂದಿನಿ, ಊಟ ಮಾಡಾತಿರ್ಬೇಕ. ಈಗ ಊಟ ಕೊಟ್ಟು ಬಂದಾರೇನ್ರಿ? ಆಯ್ತ್ರಿ, ಈಗ ಸಂಕ್ರಾಂತಿ ಹೋಗ್ಕೊಂಡ್ರಿ. ನೀವ್ ಹೇಳ್ದಂಗ ಕೇಳ್ತೇನ್ರಿ. ಅವ್ನ್ ಕೇಳಿ ಅದು ಹೂ ಅಂತ ಬಂದ್ ನಿಮ್ಗೆ ಹೇಳ್ತಾನ. ಆಯ್ತಾ? ಆದ್ರ ಮತ್ ನಾನ ಇದನ್ ಮಾಡಿ ಅಂದಂದ್ರ ಆಪ್ಷನ್ ಇಲ್ಲ, ಬೇರೆ ಅವನಿಗೆ ಹೂ ಅನ್ನಬೇಕು. ಅದು ನಿಮ್ ಜವಾಬ್ದಾರಿ. ಒಟ್ಟ ಪಾಕ ಹೂ ಅನ್ಸ್ಕೊಂಡ್ ಬರ್ತೇನ್ರಿ. ಏನ್ರಿ ಒಟ್ಟ ಅನ್ಸ್ಬೇಡ್ರಿ. ಆದ್ರ ನಾನ ಈ ಕೆಲಸ ಮಾಡಿನ ದೊಡ್ಡ ಗೊತ್ತಾಗ್ಬಾರ್ದ್ರಿ. ಮತ್ತ ನಿಮ್ ಗೌಡ್ ಯಾವಾಗ ಸುದ್ದಿ ಆಗಿರ್ತಾನ? ಹಂಗಾನ ತಗೊಂಡ್ರಿ ಹುಡುಕಟಿ ಬಿಟ್ಟದ ನೋಡಾಕ್ರಿ. ಗೊತ್ತ ನಡ್ಕೊಂಡು ಕಟ್ಟಿ ಬಿಡ್ತಾನ್ರಿ ನಾನು. ಆಯ್ತಾ, ಇದು ವಿಷಯ ನನ್ನ ನಿನ್ನ ನಡುವೆ ಕಟ್ಟೆ ಇರ್ತೈತಿ. ನಡಿ. ಆಯ್ತ್ ನಾ ಹೋಗ್ಬೇನ್ರಿ. ನೋಡ್ರಿ ನೀ ಬರ್ಬೇಡ, ಶಂಕರನ್ ಕಳಿಸ. ಶಂಕರನ್ ಹೂ ಅಂದ ಕಳಿಸ್ತೇನ್ರಿ. ಹಾ, ಈ ಶರ್ಟ್ ಏನಾರ ಮಾಡಿ ನನ್ ಕೆಲ್ಸ ಅಟ್ ಮಾಡ್ಕೊಟ್ರ ಭಾಳ ಚಲೋ ಆಕೈತಿ. ಏನಾಯ್ತಪ್ಪ? ಏನಿಲ್ಲ, ಸಣ್ಣ ಗೌಡ್ತಿಯವರು ನಾಷ್ಟಕ್ಕೆ ತಂದು ಕೊಟ್ಟಿದ್ರಿ, ಅದಕ್ಕೆ ಈ ಡಬ್ಬಿ ತೊಳೆದ ತಂದು ಕೊಡ್ತೀನಿ. ಹಾ, ಸಣ್ಣ ಗೌಡ್ತಾರ ನಾಷ್ಟ ಕೊಟ್ಟಿದ್ರಿ. ನಿನಗ್ ತಂದ್ ನಾಷ್ಟ ಕೊಟ್ಟಿದ್ರ? ಹ್ಞೂ ರೀ. ಅದು ನನಗ್ ಗೊತ್ತಿಲ್ಲ, ನಿನಗ್ ನಾಷ್ಟ ಕೊಟ್ಟಿದ್ಲ ಆಕಿ? ಯಾವಾಗ ಬಂದಿದ್ಲ? ಆಗ ಏನೋ ಬಂದ್ ಹೋಗ್ಯಾರ ಒಂದ್ ತಾಸು ಅಂದ್ರಿ. ಹೌದಾ? ಹಾ ಹಾ ಹಾ, ಆಯ್ತ, ನೀ ನಡಿ, ಆಕಿನ ವಿಚಾರಿಸ್ಕೊತನ. ಆಯ್ತ್ರಿ ಗೌಡ್ತಿಯವ್ರು, ಬರ್ತೇನ್ರಿ. ನನಗ್ ಗೊತ್ತಿಲ್ದ ಆಳ ಮಕ್ಕಳಿಗೆ ನಾಷ್ಟ ಕೊಡಾಕತ್ತಾಳ ಆಕಿ? ಹಾ, ಹಿರಿಯ ಮನ್ಯಾಗ ನಾ ಅದನ್ನಂತ ಗೊತ್ತಿಲ್ಲ ನಕಿಗೆ. ಕೇಳಿ ಹೇಳಿ ಹೋಗ್ಬೇಕನ್ನೋದ ಮಾಡ್ತಾನ. ಏ ಶಂಕ್ರಿಯ, ಏ ಶಂಕ್ರಿಯ, ಬಾಳೆ ಹೇಳ್ರಿ ಸರ್. ಒಂದ ವಿಷಯ ಮಾತಾಡೋದು. ನಾ ಹೇಳೋದು ಸರಿಯಾಗಿ ಕೇಳಿಸ್ಕೋಬೇಕನಿ. ಅಂತದೇನ್ರಿ ವಿಷಯ? ನಾ ಹೇಳ್ತೀನಿ ಮಗನ, ಗಡಬಡಿಸ್ಬೇಡ. ನಾ ಹೇಳತಕ್ಕ ಸಮಾಧಾನ ಇಡಿ. ಏನ ಇದು ಬಾಳ ಗಂಭೀರ ಆಗೈತಿ. ಬಟ್ ನಾ ಹೇಳತಕ್ಕ ತಡ್ಕೊ. ಹೇಳ್ರಿ. ಕಡ್ಬ್ಯಾಡ ಹೇಳ್ತೀನಿ. ಈಗ ನಾ ಹೇಳುದು ತಿಳಿಯಾತವ. ಶೆಟ್ರ್ ಹಿಂಗ್ಯಾಕ್ ಹೇಳ್ತಾರ ತಿಳಿ ಸಿಟ್ಟಿ ಬರಾಕ್ ಹೋಗ. ಅದು ಏನೈತಿ ಹೇಳ್ರಿ ಶೆಟ್ರ. ಏನು ಹೇಳಿಲ್ಲ. ಹೇಳ್ತಿಲ್ಲ ತಗೋ ಅಂದ್ರೆ ಏನ್ ತಿಳ್ಯಾ ತಗೊಳ್ರಿ. ಮೊದಲ ನಂದು ಹೇಳೋ ಪದ್ಧತಿ ಅದ. ಹೇಳಿದಿಂದ ವಿಷಯ ಚಲೋ ಮಾಡ್ತಾನ. ಶಂಕ್ರಿಯ ಮಗನ, ನಿನ್ ದೈವ ತೆಗಿತು. ನಿನ್ನ ಕಜೂರು ಜಾರಿ ತುಪ್ಪದಾಗ ಬಿತ್ತ ಎಂದ ನಮ್ಮ ಗೌಡ್ತಿ ಮನಿ ನೀ ಕೆಲ್ಸಕ್ಕೆ ಬಂದದಲ್ಲ. ಈಗ ನಿನ್ನ ಮೈಕಟ್ ನೋಡಿ ನಮ್ಮ ಗೌಡ್ತಿ ಹುಚ್ಚಾಗಿ ಬಿತ್ತಾಳ. ನಿನ್ನ ಕರಿಸಿ ಯಾಕೆ ಹೇಳಿದ ನನಗೆ? ಹೋಗಿ ಶಂಕರು ಹೇಳಿದನ ಕೇಳಿ. ಅಲ್ರಿ ಶೆಟ್ರ, ನೀವೆಲ್ಲಾನು ಹೇಳ್ಕರೆ ಈ ಕಜೂರಿ ಹತ್ತೀರಿ. ನಮ್ಮಂತ ಬರುತ್ತೆ ಕೇಳಿ ಬರ್ತಾವ್ರಿ ಕಜೂರಿ.
ಏ ಮಂಗ್ಯಾನ ಮಗನ ನಾ ಹಿಡಿದು ಕಲ್ತಿರಲ್ಲ ನಿನ್ನ ಲೆಕ್ಕ ತಿರುಗ್ತೀಗ ನಮ್ ಗೌಡ್ತಿ ಮನೆ ಎಂದ ನೀ ಕೆಲ್ಸಕ್ಕೆ ಬಂದದಿಲ್ಲ ಬರೀ ನಿನ್ನ ನೋಡಿ ಹುಚ್ಚ ಆಗಿಬಿಟ್ಟಾಳ ಅನ್ನೋ ಕಣ್ಣ ನಾವು ಕಾಣಿಲ್ಲ ಎಷ್ಟು ವರ್ಷದಿಂದ ದುಡ್ಕೋತ ಬಂದಿದ್ವಿ ನಮ್ಮಂತವ್ರನ್ನ ಬಿಟ್ಲ ನಿನ್ನ ಮೇಲೆ ಕಣ್ಣು ಹಚ್ಚಾಳ ಮಗನ ಇನ್ನು ನಿನ್ನ ಟೈಮ ತಿರುಗ್ತಾ ತಿಳ್ಕೋದ್ ನೀನು ಅಷ್ಟು ಬಾರಿನು ಒಟ್ಟು ಹುಚ್ಚ ಆಗಿಬಿಟ್ಟಾಳ ನನಗತ್ತು ಸಾಕ ಹೋಯ್ತಾವ ನೋನ ಒಟ್ಟು ಹರ್ಯಾಗಿ ಹೇಳಣ ಶಂಕರು ಭೇಟಿಯಾಗಿದ್ರಿ ಬರೀ ಇದಾಗದ ಅದಕ್ಕಾಗಿ ನನಗೆ ಹೇಳಾಕ ಒಂದೇನು ತಿರ್ಕಾಕಿ ಇವತ್ತು ನಮ್ಮ ಗೌಡ್ತಿ ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾಳ ಒಟ್ಟು ನೀ ಅದಕ್ಕೆ ಏನು ಹೇಳ್ತೀನಿ ನನಗೆ ಉತ್ತರ ಹೇಳಿ ಡಾಕ್ಟ್ರ ಯಾವ ಬಾಯಿಲೆ ಮಾತಾಡಕತ್ತೀರಿ ಅಲ್ರಿ ಮಾನ್ಯ ನಾಷ್ಟಾ ಕೊಡಾಕತ್ ಬಂದಿರಿ ಗೌಡ್ತಿಯವ್ರ ಅವಾಗೂ ನಿನ್ ಕೈ ಹಿಡಿದು ಮುಟ್ಟುದು ಮಾಡ್ರಿ ಮತ್ತೆ ನೀವು ಬಂದು ಅದನ್ನ ಹೇಳಾಕ್ತೀರಿ ಅಲ್ರಿ ನನ್ನಂತ ಬಡುವಂತಕ್ಕೆ ಏನ್ ಅಂತದ ಏನ್ ನೀವು ಎಲ್ಲಾರು ಕೂಡ ನನ್ ಜೀವನ ಹಾ ಮಾಡ್ಬೇಕತ್ ಮಾಡ್ರಿ ನನ್ ದಿನ ಮದ್ವಿ ಮುಂಜಿ ನನಗೂ ಸಾಕಷ್ಟು ಕನಸದಾವ ಅವ್ರ ಇಷ್ಟಪಟ್ರೆ ಆಗ್ಬಿಡ್ತಾನ್ರಿ ನನಗೂ ಮನಸ್ಸು ಬೇಕಲ್ಲ ಅಲ್ರಿ ಏನ್ ದುಡ್ಡು ಐತೆ ಏನ್ ನಮ್ನ ಖರೀದಿ ಮಾಡಿರ್ತಾರನ್ರಿ ನೋಡ್ರಿ ಇದೆಲ್ಲ ನಂಗೆ ಆಗೋದು ನೋಡ್ರಿ ಮತ್ತೆ ನಿನಗೆ ಏನು ಹೇಳ್ಬೇಕು ಅಂತ ಹೇಳಿದ ನನಗೆ ಅದೇನೋ ತಾರಲ್ಲ ಕಾಡ್ಲಿದ್ದವ್ ಹಲ್ಲಿಲ್ಲ ಕಾಡ್ಲಿಲ್ಲ ಅಂದಂಗ ಅನ್ನೋನ ನನಗೆ ಸಿಗ್ತಾ ನಾ ತಿರುಗಾಡ್ನಿ ನನಗೆ ಒಲಿದಿಲ್ಲ ಆಕೆ ನಿನಗೆ ಹೊಡೆದು ಮಗಳ ಈಗ ಆಕಿನ ಮುಟ್ಟಬೇಕಾರೆ ಕೈ ತೊಗೊಂಡು ಮುಟ್ಟಬೇಕು ಮಗನ ಮತ್ತೆ ಆಕೆ ಗಂಡ ಗೌಡ್ದಲ್ಲ ಆಕೆ ಕೂಡ ಸಂಸಾರ ಮಾಡಿಲ್ಲ ಮಗನ ಪೇಡೆ ತಿನ್ನಾಕೈತಿ ಶಬ್ದ ಮುಟ್ಟಿಗೆ ಅಂದ್ರೆ ಅಂತ ಪೀಸ್ ಅದ ಕೆಟ್ಟ ಮಿಸ್ತಾವ ನೋಡಿದೆ ಮಗ್ಗದಾಗ ನಿಂತು ಮಾತಾಡ ನನಗೂ ಒಂಥರ ಆಕೈತಿ ಆದ್ರೆ ಏನು ಮಾಡೋದು ಅದೇನೋ ತಾರಲ್ಲ ಗಿಡದಾಗ ಹಣ್ಣ ಬಾಯಾಗ ಮಣ್ಣ ಅನ್ನಂಗೆ ಆಯ್ತು ನನ್ನ ಬಾಳೆ ನಿಂದ ಈಗ ನಿನಗೆ ಹೊಲದ್ ಬಂದಾಳ ನೀ ಅದನ್ನ ಉಪಯೋಗ ಮಾಡಪ್ಪ ಮಗನ ನಿನ್ನ ಬಡತನ ದೂರ ಮಾಡ್ತಾಳ ಮತ್ತೆ ಕುವಂದಿ ಅಂದ್ರೆ ನೀನು ಏನು ಆಸೆ ಅದಾವಲ್ಲ ಆಕಿಂದ ಎಲ್ಲಾ ಪೂರೈಸ್ತೀವಿ ನೋಡು ನಾ ಹೇಳೋದು ಬರಬರೈತೀವಿ ಸುಳ್ಳು ಐತೀವಿ ಹೇಳ ಅಲ್ರಿ ಶೆಟ್ರ ನಿಮ್ ಕೆಲಸ ಆಗ್ಬೇಕಂತೇಳಿ ನನಗ ಪಂಪ್ ಹಾಕಿ ಹವಾ ಹಾಕತ್ತಿರ್ತೀರಿ ನಿಮ್ ಮಾತಿಗೆ ಹೇಳಿದ್ರ ಹೂ ಅನ್ನೋ ತಿಳ್ಕೊರಿ ಮಾನ್ಯ ಆ ಗೌಡನವ ಅವ್ರ ನಾಷ್ಟಾದು ಚೀಲ ಕೊಡಾಕ್ ಹೋಗಿದ್ನಿ ಹೋದಾಗ ಏನೈತ್ಲೆ ನಾನು ಸಿಟ್ಟಿಗೆ ನೋಡಿ ನಡಿ ಏನಂತಂದ್ರ ಮತ್ತ ಅಕಸ್ಮಾತ್ ಏನು ನಾ ಗೌಡ್ತಿದ್ರ ಇಂತ ಹೊಲಸ್ ಕೆಲಸ ಮಾಡೋ ಮುಂದ ಅವ್ರ ಕೈ ಸಿಕ್ಕನೆ ತಿಳ್ಕೊರಿ ನಾನು ಸಣ್ಣಂಗ್ ಹಗಲದ ಕಡದ ಅಲ್ಲಿ ಕೆರಿ ದಂಡಿ ನಾಯಿಗಳು ಬಿಸಾಕ್ತಾರೆ ಎಡ್ ಜೀವ ಕಳಿಸ್ತಿ ನೀ ಸಾಹಿತ್ಯ ಗೌಡ್ತಿ ಮನ್ಯಾಗ ದುಡಿದ್ರ ನೀ ಎಂತೂ ಶ್ರೀಮಂತ ಆಗೋದಿಲ್ಲ ಏನ ಗೌಡ್ ಕೇಳಿದ ಮಾತು ಕೇಳಿದ್ರ ಉದ್ದಾರ ಅಕ್ಕಿ ಮಗನ ಈ ಜಗತ್ನಾಗ ನೋಡಿ ನಿಯತ್ತಿದ್ದಾವ ಕಾಲ ಇಲ್ಲ ಒಬ್ಬರು ಗೋಣ ಮುರುಗ ಒಬ್ಬರು ಬದುಕಿದಾಗ ಬದುಕ್ತಾರ ಈಗ ಹಂಗೈತಿ ಕಾಲ ನಾ ಹೇಳ್ತಾಗ ತಿಳ್ಕ ಗೌಡ್ ಕೇಳಿದಾಗ ನೀ ಹೂ ಅಂದ ತಿಳ್ಕ ರೊಕ್ಕಕ್ಕೆ ರೊಕ್ಕ ಸುಖಕ್ಕೆ ಸುಖ ಮಗನ ನಿನಗೆ ಸಿಕ್ಕಲಕ್ಕ ನನಗ್ ಸಿಕ್ಕಿತ್ತಂದ್ರ ಅವ್ ನಂಬಿಡ್ ಬಾರಿನ ಇತ್ತ ಅದಕ್ಕೆ ಏನ್ ಮಾಡೋದು ಆದ್ರ ನನಗ್ ಹೂ ಅಂದಿಲ್ವ ಅಕ್ಕಿ ನಿನಗ್ ಹೂ ಅಂದಾಳ ಮಗನ ನಿನ್ನ ಮೈ ಕಟ್ಟ ನಿನ್ನ ದಾಡಿಸಿ ಎಲ್ಲಾ ನೋಡಿ ಹುಚ್ಚಾಗ್ಬಿಟ್ಟು ಹೆಣ್ಣ ಹೇ ಏನ್ ಹೇಳು ಶಂಕರ ನಿನ್ ಲಕ್ ಅಂದ್ರ ಲಕ್ ನೋಡ್ಲಿ ನಾ ಹೇಳುದು ಕೇಳ ಮಗನ ನಿಮ್ಮ ಅಪ್ಪ ಸಾಹಿತ್ಯಕಾನು ಒಬ್ಬರ ಮನ್ಯಾಗ ದುಡ್ದ ಸತ್ತ ಅವೇನ್ ರೊಕ್ಕ ಗಳಿಸಲಿಲ್ಲ ಈಗಾರ ನೀ ಶ್ರೀಮಂತ ಆಗು ಯೋಗ ಬಂದೈತಿ ಈಗ ರೊಕ್ಕ ಮಾಡ್ಕೊ ಮಗನ ರೊಕ್ಕಕ್ಕೆ ರೊಕ್ಕನೂ ಆಕೈತಿ ಎಲ್ಲ ಆಕೈತಿ ಜೀವನದಾಗ ಏನಾಯ್ತು ಎಂಜಾಯ್ ಮಾಡಿ ಸಾಯ್ಬೇಕು ಮಗನ ಎಂಜಾಯ್ ಮಾಡಿ ಸಾಯ್ಬೇಕು ಶೆಟ್ರ ಆದ್ರೂ ನನ್ನ ಮನಸ್ಸ ಅಥವಾ ಒಪ್ಪವಾತ್ರಿ ಇದೇನ ಕೈಲೇನ ಆಗುದಿಲ್ರಿಪ್ಪ ಆಗುದಿಲ್ಲಪ್ಪ ಆಗುದಿಲ್ಲ ನಾಕ್ ಹೋಗ್ಬೇಡ ಮಗನ ಈಗ ಗೌಡ್ತಿ ನನಗೆ ಹೇಗೆ ಕಳ್ಸ್ಯಾಳ ಬಟ್ ಕೇಳ್ಕೊಂಬ ಅಂತೇಳಿ ಹ್ಞೂ ಅಂದಿ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತಿ ಆಗುದಿಲ್ಲ ಅಂದೆ ಅಂದ್ರ ಅರ್ಬಿ ಪ್ಯಾಕ್ ಮಾಡ್ಕೊಳ್ಳೋದು ಮತ್ತೆ ಹಂಗ ಬಂದಿದ್ಲೆ ಹಂಗ ಹೋಗೋದು ಮಗನ ನೀ ಹಂಗೇನ್ ಮಾಡ್ಬೇಡ್ರಿ ಶೆಟ್ರ ಹೇಳೋದು ಅರ್ಥ ಮಾಡ್ಕೋರು ಏನ ಹೆಣ್ಣ ತಾನಾಗಿ ಹೊಲದ್ ಬಂದೈತಿ ಮಗನ ಭವಿಷ್ಯದ ಭಾಗ್ಯ ಸಿಕ್ಕಂಗ ನಿನಗೆ ಈಗ ಅದ ಈಗ ನಾನು ರಗಡ್ ನೆತ್ತಾಕಿ ಮುಂದೆ ಹೊಯ್ಕೊಂಡ್ರು ನಾನು ಕೇಳಿಲ್ಲ ಗೌಡ್ತಿ ಈಗ ನಿನಗೆ ಹ್ಞೂ ಅಂದಾಳ ಅದನ್ನ ವಿಚಾರ ಮಾಡ ಏನ ಗೌಡ್ತಿ ಕೂಡ ಆರಾಮ್ ಇರ್ತೀವ ಏನ್ ತೆಗದಾ ಬಿಟ್ಟು ಹೋಗ್ತೀವ ಒಟ್ಟ ಒಂದ್ರಾಗ ಎರಡು ಹೇಳ್ಬಿಟ್ಟ ಎರಡ್ರಾಗ ಒಂದ್ ಹೇಳ್ಬಿಡ ಆಯ್ತ್ರಿ ಶೆಟ್ರ ನೀವು ಇಟ್ಟೆಲ್ಲ ಹೇಳತ್ತೀರಂದ್ರ ನೀವ್ ಹೇಳ್ದಂಗ ಆಗಲ್ರಿ ಆದ್ರ ಇದಕ್ಕೆಲ್ಲ ನೀವ ಜವಾಬ್ದಾರಿ ಇರ್ಬೇಕ್ರಿ ಹಿಂದ ಒಟ್ಟ ಹಂಚ್ಬೇಡು ನಾ ಎಲ್ಲ ಅದೇನೆ ಅದಕ್ಕೆ ಒಟ್ಟು ನಿಂದ ಏನು ತೆಗದಿಲ್ಲ ನಾ ಅದಕ್ಕೆಲ್ಲ ರೆಡಿ ಇದೆ ನೀ ಯಾಕೆ ಅಂಜಾತಿದಿ ಈಗ ನೋಡ ಹಿಡಿದು ಸಹ ನನಗೆ ಶಂಕರಿ ಆಯ್ತಿದ್ನಿ ಇನ್ನೇನೈತಿ ಗೌಡ್ತಿ ಕೂಡ ನೀ ಶಾಮಿಲ್ ಆಗೈತಿಕ ಶಂಕರದ ಕರಿತೀನಿ ನಿಂದು ಒಂದು ಲಕ್ಕಿನ್ನ ಅಂದ್ರೆ ಮಂದಿ ಮುಂದೆ ಕರಿಬೇಕಾಗೈತಿ ಯಾಕಂದ್ರೆ ನಾವು ಅಲ್ಲಿ ಗೌಡ ಮನ್ಯಾಗ ಕೆಲ್ಸಕ್ಕೆ ಇದ್ದಿಲ್ಲ ಎಲ್ಲ ಆಳುಗಳ ಮುಂದೆ ಶಂಕರದ ಕರಿದಾರ ಕಿಮ್ಮತ್ ಕೊಟ್ಟ ಹಾಕೈತಿ ಅಲ್ಲಿ ಶಂಕರಿ ಆತ್ ಕರಿತನು ಗೌಡ್ತಿ ಕೂಡ ಇದ್ದಾಗ ಶಂಕರದ ಕರಿತೀನಿ ಬಿಡ್ಲಿ ಈ ವಿಷಯ ಹೋಗಿ ಗೌಡ್ತಿಗೆ ಹೇಳ್ತಾನೆ ಗೌಡ್ತಿ ದಾರಿ ಕಾಯ್ತಾಳ ಏನ ಒಟ್ಟು ಇದನ್ನ ಪ್ಲೇಟ್ ಒಟ್ಟ ಚೇಂಜ್ ಮಾಡಕ್ ಹೋಗ್ಬೇಡ ನೀವು ಅಷ್ಟೇ ರೀ ಕ್ವಾಟ್ ಮತ್ ತಪ್ಪ ಹೋಗ್ಬೇಡ್ರಿ ಒಟ್ಟ ತಪ್ಪಂಗಿಲ್ಲ ನಾ ಸುಮ್ ನಾನು ಹಿಂದ ನಿಮ್ ಬೆಂಬಲ ಕದರತ್ತೆ ಹೋಗಂದ ಮತ್ತೆ ಒಟ್ಟ ನಿನಗೆ ಎಟ್ಟ ನಿನಗೆ ಎಲ್ಲ ಹಿಂದಿರ್ತಾನ ಅಂಜಬೇಡ ಶೆಟ್ರ ನೀವು ಇಷ್ಟು ಬೆಂಬಲ ಕೊಡ್ತೀರಂದ್ರೆ ನಾ ಯುದ್ಧ ಮಾರೇ ಬಿಡ್ತೇನೆ ತಗೋರಿ ಮಗನ ಒಟ್ಟ ಇದೇ ಇರ ಗೌಡ್ತಿನ ಹಾಲ್ ಕಳಿಸ್ತಾನ ಒಟ್ಟು ಯುದ್ಧ ಮಾಡೋದಲ್ಲ ಯಜಮಾ ಮಾಡಿ ಬಿಡುದು ಇವತ್ತ ಅದು ನನಗೂ ಹಚ್ಚ ಸಿಗಾತಿತ್ತು ಅದು ನನಗೆ ಸಿಗೋದು ನಿನಗೆ ಸಿಗ್ತ ಇರ್ಲಿ ಒಟ್ಟು ಯಾರಿಗೂ ದಕ್ಕೈತಿ ಅನ್ನ ಹಾಕ್ ನನಗೆ ಒಟ್ಟ ನೀ ಇದೇ ಇರ ಗೌಡ್ತಿನ ಒಟ್ಟು ಇಲ್ಲೇ ಕಳಿಸ್ತಾನ ಈಗ ಬಾದವನ ಆಯ್ತು ಕಡೆ ಭಾಜಿ ಮಗನ ಗೌಡ್ ಫುಲ್ ಹುರುಪ್ನ್ಯಾಗ ಬರ್ತಾಳ ನೋಡೈತೆ ಕಾಟೆ ಮಾಡಿ ಕುದುರೆ ಬಂದ ಹಾಕೈತಿ ಈಗ ಹೆಂಗ್ ಬರ್ತಾಳ ನೋಡೈತೆ ಆಯ್ತಾಯ್ತು ಈ ಶರ್ಟ್ ಒಂದು ಎಲ್ಲಿ ಹಾಳಾಗ್ ಹೋಯ್ತು ಏನ ಎಷ್ಟೊತ್ತಾಯ್ತು ಹೇಳಿನಿ
ಇನ್ನ ಬರಾಕ್ ತಯಾರಿಲ್ಲ. ನನಗರೆ ಒಟ್ಟ ತಡ್ಕೊಳ್ಳೋ ಶಕ್ತಿನೇ ಇಲ್ದಂಗ ಆಗೈತಿ. ಯಾವಾಗ ಶಂಕರು ಒಪ್ಕೊಂತಾನೋ ಯಾವಾಗ ನಾವು ಕೂಡ್ತೀನಿ ಅನ್ನಂಗ ಆಗೈತಿ. ಎಂತ ಸರ್ಕಾರ ಬಂತಪ್ಪ, ನಮ್ಮ ಗಜ್ಮಾ ಗೌರ್ತಿ ಶಂಕ್ರ್ಯಾನ ಬಿಡವಾಳಪ್ಪ. ಗಜ್ಮಾ ಗೌರ್ತಿ ಶಂಕ್ರ್ಯಾ ಬೇಕತ್ತಾಳು, ಶಂಕ್ರ್ಯಾ ಬಟ್ಟ ವಲ್ಲಿ ವಲ್ಲಿ ಅಂತಾನು. ಗಜ್ಮಾ ಗೌರ್ತಿ ಕಬ್ಬಿನಾಗ ಅಂದ್ರೆ ಶಂಕ್ರ್ಯಾ ನಿತ್ತ ಹೋಯ್ಕೊತಾನು. ಇವ್ರಿಬ್ರು ಕಾಲ ಸಿಕ್ಕ ನಮ್ಮ ಬಾಳೆ ಹರ್ಕಾತು. ಗೌಡ್ತಿಯ ಗಜ್ಮಾ ಗೌಡ್ತಿ, ನಮ್ಮ ಶಂಕ್ರ್ಯಾ ಗೌಡ್ತಿಯ ಸಿಕ್ಕ ಗಜ್ಮಾ ಗೌಡ್ಕ್ರ್ಯಾ. ಗೌಡ್ತಾರ ಶೆಟ್ಟಿ ಏನಾಯ್ತು? ನಿನ್ನ ಬಾಯ ಮಣ್ಣು ಎಷ್ಟು ದಿನ ಆಯ್ತು ನಿನ್ ಕಳ್ಸೀನಿ. ಏನಾಗ್ತದೆ ಬೇಳ್ತಾರ ನನ್ನ ನನಗ ಕಾಯ್ದು ಸಾಕಾಯ್ತು ಈಗ. ಕಾಯ್ದು ಸಾಕತ್ರಿ. ಮತ್ತೆ ಎಷ್ಟು ದಿನ ದಾರಿ ಕಾಯ್ದು ಯಾವಾಗ ಕಳ್ಸಿನಿ? ಅದ್ ಹೋಲ್ಬಿಡು. ಏನಂದ ಶಂಕರ? ಒಟ್ಟ ಹೂ ಅಂದ್ರಲ್ಲ, ಹೂ ಅಂದ. ಬಾಳ ಗೊತ್ತಿ ಕೊಡ್ದನ್ರಿ. ಅಯ್ಯೋ ಆ ಒಟ್ಟ ಮೊದಲ ಪುಸ್ತಕ ಹೇಳ ಬಿಡ್ಯಾರ ತೀರಾಡತ್ತಿದ್ರು. ಹಾ ಹಿಂದಗಡೆಕ್ಕೆ ನೈಸ್ ಆಗಿ ಮಾಡಿ ತಗೊಂಡ್ರಲ್ಲ, ಹಾ ಅವಾಗ ಹಾಕಿ ತಲ್ಯಾಗ ಆಡಾಕ್ ಕೊಟ್ನ್ರಿ. ನನಗ್ ಗೊತ್ತಿತ್ತು ಶೆಟ್ಟಿ, ನೀ ಹೋದ್ರ ಆ ಕೆಲಸ ಬರೋಬ್ಬರಿ ಹಾಕದಂತ ಗೊತ್ತಿತ್ತು ನನಗ. ಒಟ್ಟ ಶಂಕರನ್ ಬಿಡುದ್ ಬ್ಯಾಡ್ರಿ. ಹಾ ಶಂಕರನ್ ಒಟ್ಟ ಗಜ್ಮಾ ಗೌಡ್ತಿನ ಆಗ್ಬೇಕು ನೋಡ. ಏನ್ ಹಂಗಂದ್ರ? ಅಂದ್ರ ರೀ ನಮ್ದು ಪದ್ಧತಿ ಅದ. ಹಾ ಗಜ್ಮಾ ಗೌಡ್ತೆ. ಗಜ್ಮಾ ಗೌಡ್ತಿನ ಊರಾಗ ಹಾ ಹಿಡಿದು ಸ ಗೌಡ್ತಾರ ಹಚ್ಚಿದ್ನ. ಹಾ ಏನ ಗಜ್ಮಾ ಗೌಡ್ತಿ ನೀವು ಏನೋ ಹಂಗಂದ್ರ ಅದೊಂದ ಪದವಿ ಅನ್ನದ ಪದವಿ ಅಂದ್ರ ರೀ ನಿಮ್ ಗೌರವ ರೀ ಅದ. ಅಯ್ಯೋ ಕರೀಲ. ಶಂಕರನ್ ಮೇಲೆ ಏನ್ ಮನಸ್ ಮಾಡಿರ್ಲಿ, ಹಾ ನೀವು ಗಜ್ಮಾ ಗೌಡ್ತಿನ ಆದ್ರಿ. ಹೌದಾ? ಇಂಗ್ಲಿಷ್ನಾಗ ಏನೋ ಓದ್ತಾರಿಲ್ಲ ರೀ. ಹಾ ಅದ ನೋಡ್ರಿ ಇದ. ನಾನು ಓದಿನಿ, ಇಂಗ್ಲಿಷ್ನಾಗಿಂತ ಪದನೇ ಇಲ್ಲ. ನಾವ್ ಕಲ್ತಾಗಿತ್ರಿ ಇದ. ಮೂರೇ ತಕ ಹೇಳ್ಕೊಟ್ಟಾರ ಸರ್ ನಮಗ. ಹಾ ಇದ್ರ ಇರ್ಬೇಕ್ ಬಿಡ. ಅದೆಲ್ಲ ನನಗ್ ಬೇಡ. ನನಗ ಶಂಕರ ಹೂ ಅಂದಾನಿಲ್ಲ ಹಾ. ಅಷ್ಟ ಸಾಕ್ ನೋಡ್. ನಿನ್ ಬಾಯಾಗ ಒಂದಿಟ್ ಸಕ್ರೀರ ಹಾಕ್ಬೇಕ. ಸಾಕ್ರಿ ಬ್ಯಾಡ್ರಿ. ಹಾ? ಇವತ್ತ ಸಂಡೆ ಐತ್ರಿ, ಹಾ ಒಂದ್ ನಾಲ್ಕರದ್ರಿ. ಹಾ ಬಂದ್ಬಿಡು. ಅದೆಲ್ಲ ಏನಿಲ್ಲ, ಅಲ್ಲಿ ಪಂಚಮಿ ಮಾಡಿದ್ ಉಂಡ್ರ ಬಂದ್ ತಿಂದ್ ಹೋಗ. ಇದಕ್ ಶಾನ್ಯಾರ್ದಾರ ನೋನು. ನಿಮ್ ದಗಳ ಮಾಡ್ಕೊಳಕರ ಹೋಗಿ ಬಾ ಶೆಟ್ರ, ಹಂಗ ಮಾಡ್ರಿ ಶೆಟ್ರ, ಹಿಂಗ್ ಮಾಡ್ರಿ ಎತ್ತೀರಿ. ನಾವೇನಾರ ಕೇಳೋಣ ಹಿಂಗ ಎತ್ತೀರಿ. ಶಂಕ್ರಿ ಆಗಿನ ಕ್ಯಾನ್ಸಲ್ ಹಚ್ಚತ್ ನೋಡ್ನ. ಅಯ್ಯೋ ಶೆಟ್ಟ ಹಂಗ್ ಮಾಡ್ಬೇಡಪ್ಪ. ಆಯ್ತು ನಿಮ್ಗೇನು ಬರಬೇಕಿಲ್ಲ, ಹಾ. ಫುಲ್ ಪಾಟಿನೇ ತಿಳ್ಕೊ. ಒಟ್ಟ ಜವಾರಿ ಹುಂಜ ಒಂದ್ 4 ಕೊಟ್ರದ. ಹಾ ಆಯ್ತಾ, ಅದ್ರಾಗಿ ಜಳಕ ಮಾಡಾಕತ್ತಿ. ಈಗ ಮತ್ತೆ ನಾನ ಹೋಗ್ಬೇಕ, ಅವನ ಬರ್ತಾನ. ಗಡಬಡ್ನಾಗ ಅದೊಂದ್ ಬಿಟ್ಟ ನೋಡ್ರಿ. ಏನದ? ಏನ್ ಅವ ಬರ್ತಾನೋ ನೀವು ಹಾಕಿ ಕೇಳಲಿಲ್ರಿ ನಾ. ಏ ಹುಚ್ಚ, ಅದನ್ ಕೇಳ್ಕೊಬೇಕಿಲ್ಲ. ಒಂದ್ ದಗದ ಮಾಡ್ರಿ. ಏನ ನೀವ ಗಜ್ಮಾ ಗಡ್ತ ಹೋಗೇ ಬಿಡ್ರಿ ಅವ್ನ ಹೇಳ್ತೀನಿ. ಮತ್ತಲ್ಲಿ ಏನ್ ಪ್ರಾಬ್ಲಮ್ ಇಲ್ಲಂತಿ? ನಿಮ್ನಾಗ ಅದಾನ ಅಲ್ಲಿ ಪ್ರಾಬ್ಲಮ್ ರೀ. ಹಾ ಅವ್ ನಿಮ್ನಾಗ ಅದಾನ ಕೆಲ್ಸಕ್ಕೆ. ಅಲ್ಲ ಶತಿ, ನನಗೆ ಟೆನ್ಷನ್ ಏನಂದ್ರ ಮಾತಿ ಬಂದಗಿಂದ್ರ ಅದಕ್ಕ ನೀ ಒಂದಿಟ್ ಕಾಕತ್ ಹೊರ ನಿಂದಿರ್ತಾನೆ. ನಾಳೆ ಮತ್ತೆ ಇದು ಬರೋಬ್ರಿ ಆತ್ರ ಬೆಳಗ್ಗೆ ಅಂದ್ರೆ ಹೊರಗೆ ಹೋಗಿ ನೀವು ಗಜ್ಮಾ ಮಾಡೋರು ನಿಮ್ ಕಾಯ್ಪಟ್ರೆ ಬರ ನಂಗೆ ಅಂತ ಕುಂದ್ರಬೇಕನ್ನ ಅಲ್ಲಿ. ಮತ್ ಮಾಡಬೇಕಲ್ಲ ಶೆಟ್ಟಿ. ಮತ್ತಿಗಿಟ್ ಬಂದ್ ನೋಡಿದ್ರ ದೊಡ್ಡ ಅನಾಹುತ ಆಕೈತಿ. ನಾ ಇರ್ತಾನ್ರಿ ಅಂದ್ಬೇಡ್ರಿ ನೀವು. ಏನಿಲ್ಲ, ಒಟ್ಟ ಕೆಲಸ ಮುಗಿತಾನ ಅಟ್ಟ. ನಿಮ್ ಕೆಲಸ ಆಗುತ್ತಕ ಅಲ್ರಿ, ನಿಮ್ ಕೆಲಸ ಮಾಡ್ಕೊಂಡು ಒಂದ್ ತಾಸ ಅಲ್ಲಿ ಉಳ್ಳಾಡ್ತಕ ಹೊರಗೆ ಇರ್ತನ್ರಿ ನಾ. ಆಯ್ತಾ, ಇಟ್ಟು ಧೈರ್ಯ ತುಂಬಿಲ್ಲ. ನಿನಗ್ ಬೇಕಾದ ಕೇಳ್ನಿ, ಎಲ್ಲಾನು ಕೊಡ್ತೀನಿ ನಿನಗ. ಎಲ್ಲಾರಿ ರೊಕ್ಕ ರೂಪಾಯೋ ಹಿಂಗನ್ರಿ ಮತ್ತೆ ಹಾ. ಎಲ್ಲಾ ನಾವು ಹೋಗಿದ್ರಿ. ಹಾಡ್ತಾ ನೀ ಹಾವ. ನಾವ್ ಅಲ್ಲಿ ಹೋಗೋಣ್ರಿ ಹಂಗಾರೇನ ನಡಿ. ನಮ್ಗ ಕೊಡಾಕ್ತಿರ ಬೇರೆ, ನಾವ್ ಹೋಗ್ತೀವಿ 4 ತಗೊಂಡ್ ಬರ್ತೇನ್ರಿ ಹೋಗಿ. ಹಾ ಆಯ್ತಾ, ಕೊಡ್ತೀನಿ ನಡಿ. ಎಲ್ಲಿ ಹೋಗ್ತೀನಿ? ಡೇಟ್ ಬೇರೆ ಮತ್ತೆ ಅದನ್ನ ಅವಂದ ಸಂಕ್ರಾಂತ ಫೀಲಿಂಗ್ ಮಾಡ್ಕೊತ ನಿಂದ್ರಿ ಬೇಡ್ರಿ ಇಲ್ಲಿ. ಆಯ್ತಾಯ್ತು ನಡಿ. ಅಲ್ರಿ ಹಾ ಡೌಟ್ ಬೇರೆ ಹಂಗಾರ. ಹವ್ವ, ಅಂತೂ ಇವ ಒಪ್ಕೋತಾನೋ ಇಲ್ಲೋ ನಂಗ್ ಚಿಂತಾಗಿತ್ತು. ಇನ್ಮ್ಯಾಲ ಹಬ್ಬನ